ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಮಕ್ಕಳಿಗೆ ಇಷ್ಟವಾಗುವ ಒಂದು ರೆಸಿಪಿ ಜೊತೆ ಬಂದಿದ್ದೇನೆ. ಚೀಸ್ ಆಮ್ಲೆಟನ್ನು ಮಾಡುವ. ಇದನ್ನು ನಾವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಗಂಜಿ ಅನ್ನದ ಜೊತೆ ಅಥವಾ ಹಾಗೇನೂ ಟೇಸ್ಟ್ ಮಾಡ್ಕೊಳ್ಬಹುದು. ಅದ್ಭುತವಾದ ಒಂದು ರೆಸಿಪಿ. ಈ ರೆಸಿಪಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತದೆ. ಅಲ್ಲದೆ ಮಕ್ಕಳಂತೂ ಯಮ್ಮಿ ಮಮ್ಮಿ ಅಂತ ಹೇಳ್ಕೊಂಡು ತಿಂತಾರೆ. ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನಷ್ಟು ಯಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಚೀಸ್ ಆಮ್ಲೆಟ್ ಮಾಡಲಿಕ್ಕೆ ಮೊದಲಿಗೆ 2 ಮೊಟ್ಟೆಗಳನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಕ್ಕಳು ಇನ್ನೂ ಬೇಕು ಅನ್ನುವಂತಹ ರೆಸಿಪಿ ಇದು. ಸ್ವಲ್ಪ ಬೆಣ್ಣೆಯನ್ನು ಹೀಟಾದ ಪ್ಯಾನಿಗೆ ಹಾಕಿದೆ. ಬೆಣ್ಣೆ ಇಲ್ಲದಿದ್ದರೆ ಎಣ್ಣೆಯನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ ಹಾಗೂ 1 ಕಾಯಿ ಮೆಣಸನ್ನು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ತವದ ಮೇಲೆ. ನಂತರ ಅದರ ಮೇಲೆ ನಾವು ರೆಡಿ ಮಾಡಿಟ್ಟಂತಹ ಮೊಟ್ಟೆಯ ಮಿಶ್ರಣವನ್ನು ಹಾಕಿಕೊಳ್ಳುವ. ಈ ಥರ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ತವವನ್ನು ಶೇಕ್ ಮಾಡಿದರೆ ಕರೆಕ್ಟಾಗಿ ಸೆಟ್ ಆಗ್ತದೆ ಮೊಟ್ಟೆ ಎಲ್ಲ. ಎಸ್, ನಂತರ ಅದರ ಮೇಲೆ ಚೀಸ್ ಹಾಕಿದೆ. ಚೆನ್ನಾಗಿ ಅದು ಕಾದ ನಂತರ ಚೀಸ್ ಹಾಕಿ ಮೇಲಿನಿಂದ 1 ಪ್ಯಾಕೆಟ್ನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರಿಗ್ಯಾನೋ ಪೌಡರನ್ನು ಹಾಕ್ಕೊಂಡೆ. ಮಿಕ್ಸ್ಡ್ ಹರ್ಬ್ಸ್ ಅದು. ಎಸ್, ಸೈಡಲ್ಲಿ ನಿಧಾನವಾಗಿ ಅದನ್ನು ಫೋಲ್ಡ್ ಮಾಡಿಕೊಳ್ಳುವ. ನಾವು ಟೊಮೆಟೊವನ್ನು ತವಕ್ಕೆ ಹಾಕಿದ್ರಿಂದ ಫೋಲ್ಡ್ ಮಾಡ್ಕೊಳ್ಬೇಕಾಗ್ತದೆ, ಹಾಗೆ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. 4 ಬದಿಯನ್ನು ಫೋಲ್ಡ್ ಮಾಡಿಕೊಂಡೆ ನೀಟಾಗಿ. ನಂತರ ಇನ್ನೊಂದು ತವಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡುವ. ಯಾಕಂದರೆ ತಿರುವಿ ಹಾಕೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಇನ್ನೊಂದು ತವವನ್ನು ನಾನು ಆಲ್ರೆಡಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದರ ಮೇಲೆ ಇದನ್ನು ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡೆ. ಎಸ್, ಅಮೇಝಿಂಗ್ ಅಲ್ಲ? ಎಸ್, ನಂತರ ಇದನ್ನು ಚೆನ್ನಾಗಿ ಆ ಬದಿಯು ಕಾದ ನಂತರ ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಅದನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಚೀಸ್ ಯಾವ ಥರ ಇದೆ ಅಂತ ನಿಮ್ಮ ಬಾಯಲ್ಲೂ ನೋಡುವಾಗಲೇ ನೀರು ಬಂದಿರ್ತದಲ್ಲ. ನೋಡಿದ ಮೇಲಂತೂ ನೀವು ಟ್ರೈ ಮಾಡೋದೇ ಇರೋದಿಲ್ಲ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಯಾವ ಥರ ಟೇಸ್ಟ್ ಆಗಿದೆ ಅಂತ ನನಗೆ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.